ಕಾನೂನು ಘಟಕಗಳು ಚುರುಕಾಗುವಂಥ ಎಲ್ಲ ಸೋಷಿಯಲ್ ಮೀಡಿಯಾ ಸ್ಥಾನಗಳು ಎಲ್ಲ ಪಕ್ಷದ ಕಾನೂನು ಘಟಕಗಳನ್ನು ಹೊರತುಪಡಿಸಿದ್ರು. ಯಾವ ಘಟಕದವರು ಕೂಡ ಈ ಶಾಸಕರು ಸಚಿವರು ಅಭಿಪ್ರಾಯಗಳನ್ನ ಹಾಕೋದು ಅವರವರು ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಖಂಡನೆ ಇರಲ್ಲ. ಒಬ್ಬ ಅಲ್ಪರವ್ರು ಮಾತಾಡಿಬಿಟ್ರೆ ಪಕ್ಷದ ಒಟ್ಟಾರೆ ನಿಲ್ಲುವಂತ ಈಗ ಅದೇ ಸಮಸ್ಯೆ ಆಗಿರ್ಬೋದು. ಈಗ ಈ ನಮ್ಮಲ್ಲಿರ್ತಕ್ಕಂಥ ಸಂಕುಚ ಭಾವನೆಗಳೇನು ಕಾಂಗ್ರೆಸ್ ಪಕ್ಷದಲ್ಲಿ ಅದರಿಂದ ಹೊರಗೆ ಬಂದಾಗ ಮಾತ್ರ ಈ ಪಕ್ಷಕ್ಕೂ ಭವಿಷ್ಯ ಇದೆ, ರಾಷ್ಟ್ರಕ್ಕೂ ಕೂಡ ಭವಿಷ್ಯ ಇದೆ. ಇಲ್ಲದೆ ಇದ್ದರೆ ಬಹುಶಃ ನಾವು ಏನಾದರೂ ಇದೇ ರೀತಿ ಮುಂದುವರೆದ್ರೆ ನಾವು ಈ ಜಾತಿವಾದಿಗಳಿಗೆ ಸಂವಿಧಾನ ವಿರೋಧ ಶಕ್ತಿಗಳಿಗೆ ಆಹುತಿ ಆಗ್ತಕ್ಕಂಥ ಕಾಲ ದೂರಿಲ್ಲ ಅಂತ ಹೇಳಿ ನಾನು ಅಸಹಾಯಕನಾಗಿ ಹೇಳಬೇಕಾಗ್ತದೆ. ಇದೇ ಪ್ರಶ್ನೆ ರಮೇಶ್ ಜಿಗಣಿ ಎಂಪಿ ಅವರು ಕೇಳಿದ ಪ್ರಶ್ನೆ ನೀವು ಏನಂದ್ರೆ ಅವರು ಒಂದು ಸ್ಪಷ್ಟ ನೀವು ಬಂದಿಲ್ಲ, ಅವ್ರು ಯಾವುದೋ ಸ್ಪಷ್ಟತೆ ಹೇಳಿಲ್ಲ. ನೋಡ್ರಿ, ರಮೇಶ್ ಜಿಗಣಿ ಅವರಿಗೆ ನೀವು ನಾನು ಎಲ್ಲಿ ತಿಳ್ಕೊಂಡಿದ್ದೆ ಅವ್ರ ಜನ್ಮ ದಿವಸ ಅಂತ ಹೇಳಿ ಮೊದಲನೇದಾಗಿ ಅವರ ಹುಟ್ಟುಹಬ್ಬಕ್ಕೆ ನಿಮ್ಮ ಮುಖಾಂತರ ಶುಭಾಶಯಗಳನ್ನ ಹೇಳಲಿಕ್ಕೆ ಬಯಸ್ತಾನೆ. ಎರಡನೇದಾಗಿ ರಮೇಶ್ ಜಿಗಜಿಣಿಯವರು ಯಾವುದೇ ತಾತ್ವಿಕ ಸಿದ್ಧಾಂತದ ಆಧಾರದ ಮೇಲೆ ರಾಜಕಾರಣಕ್ಕೆ ಬಂದವರಲ್ಲ. ಅವಕಾಶವಾದ ರಾಜಕಾರಣದಲ್ಲಿ ನಂಬಿಕೆ ಇಟ್ಟಂಥವರು. ಅವಕಾಶವಾದ ರಾಜಕಾರಣಗಳಿಗೆ ಸಂವಿಧಾನ ಆಗಲಿ, ಸಂವಿಧಾನದಲ್ಲಿರ್ತಕ್ಕಂಥ ವಿಚಾರಗಳಾಗಲಿ, ಸಮಾಜವಾಗಲಿ, ಜಾತ್ಯತೀತ ವ್ಯವಸ್ಥೆ ಆಗಲಿ ಅದ್ರ ಬಗ್ಗೆ ನಂಬಿಕೆ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಮತ್ತೊಮ್ಮೆ ಹೇಳಲಿಕ್ಕೆ ಬಯಸ್ತೇನೆ. ಇವೆರಡು ಪದಗಳು ಮೂಲ ಸಂವಿಧಾನದಲ್ಲಿ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಇದು ಸಂವಿಧಾನಕ್ಕೆ. ಈಗ ನಾನು ಹೇಳಿದ್ರೆ ನೀವು ಕೇಳೋ ಪ್ರಶ್ನೆ ಮೊದಲನೇ ಹೇಳ್ತೀನಿ. ಸಂವಿಧಾನ ಮೂಲ ಸಂವಿಧಾನದಲ್ಲಿ ಇರಲಿಲ್ಲ, ಚರ್ಚೆ ಆಗಿತ್ತು. ಆ ಡಿಬೇಟ್ನಲ್ಲಿ ಏನು 1946 ಪೂರ್ವದಲ್ಲಿ ರಚನೆ ಆಗಿರ್ತಕ್ಕಂಥ ಸಂವಿಧಾನ ಕರಡು ಸಮಿತಿಯಲ್ಲಿ ಚರ್ಚೆ ಆಗಿರ್ತಕ್ಕಂಥ ವಿಚಾರ, ಅದನ್ನು ಯಾವುದೇ ಕಾರಣಕ್ಕಾಗಿ ಅದನ್ನು ಬಿಟ್ಟರು ಆ ಕಾಲದಲ್ಲಿ. ಆದರೆ ಮುಂದೆ ಇವರು ಜಾತ್ಯತೀತ ವ್ಯವಸ್ಥೆ ಮೇಲೆ, ಸಮಾಜವಾದಿ ಸಿದ್ಧಾಂತಗಳ ಮೇಲೆ ಜನಸಂಘದವರು ಪದೇ ಪದೇ ಹಂಗೆ ಮಾಡ್ತಾಯಿದ್ರು ದೇಶದಲ್ಲಿ. ಇವರನ್ನು ನಿಯಂತ್ರಣ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಸಂವಿಧಾನದ 1942ನೇ ತಿದ್ದುಪಡಿ ಮಾಡೋದ್ರ ಮುಖಾಂತರ 42 ಅಮೆಂಡ್ಮೆಂಟ್ಸ್ ಮಾಡೋದ್ರ ಮುಖಾಂತರ 1976ರಲ್ಲಿ ಇಂದಿರಾ ಗಾಂಧಿಯವರು ಇದನ್ನು ಅಳವಡಿಸೋದು ಸಂವಿಧಾನ ಈ ಒಂದು ಪಾರ್ಲಿಮೆಂಟಿನ ಅನುಮತಿಯೊಂದಿಗೆ. ಮತ್ತು ಇದು ಯಾವುದೇ ರೀತಿಯಾಗಿರ್ತಕ್ಕಂಥ ದೇಶಕ್ಕೆ ಆತಂಕಕಾರಿಯಾಗಿರ್ತಕ್ಕಂಥ ಪದಗಳಲ್ಲ, ದೇಶವನ್ನು ಒಗ್ಗೂಡಿಸ್ತಕ್ಕಂಥ ಪದಗಳು ಸಮಾಜವಾದಿ ಮತ್ತು ಜಾತ್ಯತೀತ ಅಂತಕ್ಕಂಥದ್ದು. ಅವರು ಪದಗಳ ಬಗ್ಗೆ ಆಕ್ಷೇಪ ಇಲ್ಲ, ಆ ಸಂದರ್ಭ ಸರಿ ಇರಲಿಲ್ಲ. ಮುರುಕಿಸಿದ್ರು, ಅದರ ಫೋರ್ಸ್ಫುಲಿ ಒಳಗೆ ಹಾಕಿದ್ರು, ಡೆಮೊಕ್ರೆಟಿಕ್ ಆಗಿ ಮಾಡಿಲ್ಲ. ನೋಡಿ, ಈಗ ಸದನದಲ್ಲಿ ಚರ್ಚೆ ಆಗದೇನೆ 11 ವರ್ಷಗಳ ಈ ದೀರ್ಘಾವಧಿ ಮೋದಿಯವರ ಕಾಲದಲ್ಲಿ ಮಾಡಿರ್ತಕ್ಕಂಥ ಉದಾಹರಣೆ. ಬೇಕಂದ್ರೆ ನಾನು ಇನ್ನೊಮ್ಮೆ ಅವ್ರು ಏನಾದರೂ ಪ್ರಶ್ನೆ ಮಾಡಿದ್ರೆ ಬಹಿರಂಗ ಜಡ್ಜಿನವ್ರು ಚರ್ಚೆಗೆ ಬರ್ತೀನಿ, ನಾನು ಕೂಡ ಚರ್ಚೆಗೆ ಬರ್ತೀನಿ. ಚರ್ಚೆ ಆಗುತ್ತೆ ಬಹಿರಂಗ ಬರ್ತೀನಿ. ಅವರು ಅದು ಹೇಳ್ತಾರೆ, ಅವ್ರು ಏನು ಹೇಳ್ತಾರೆ, ಇದು ಅದು ವಿರೋಧ ಪಡಿಸೋದು ಜನರು ಚರ್ಚೆ ಆಗಲಿ, ಶಬ್ದ ಇರಬೇಕು ಇರಬಾರ್ದು ಅಂತ ಜನರು ಸಾರ್ವಜನಿಕ ಯಾರು ವಿರೋಧ ಮಾಡಿರಲ್ಲ. ಅವ್ರು ಹೇಳೋದು ಇವತ್ತಿಗೂ ಕೂಡ ಜನಸಂಘ ಮತ್ತು RSS ಅವ್ರನ್ನ ಬಿಟ್ಟರೆ ಈ ಪದಗಳ ಬಗ್ಗೆ ದೇಶದಲ್ಲಿರ್ತಕ್ಕಂಥ ಪ್ರತಿಶತ 90% ಜನಸಂಖ್ಯೆಯಲ್ಲಿ ಕೂಡ ವಿರೋಧಿಲ್ಲ. ಸಂವಿಧಾನಕ್ಕೆ ಯಾರು ವಿರೋಧ ಮಾಡಿದ್ರೆ BJP ಅವರೇ. ಈಗ ನಿಮ್ಗೆ ಗೊತ್ತಿದೆ, ಸ್ವತಂತ್ರ ಬಂದ ಮೇಲೆ ಸಂವಿಧಾನ ಅಡಾಪ್ಟ್ ಮಾಡ್ಕೊಂಡ ಮೇಲೆ ರಾಮಲೀಲಾ ಮೈದಾನದಲ್ಲಿ ಸಂವಿಧಾನದ ಪ್ರತಿಯನ್ನು ಯಾರು ಸುಟ್ಟರು? ಅಂದ್ರೆ ಇಡೀ ಸಮಗ್ರ ಸಂವಿಧಾನನೇ ಜನ ವಿರೋಧಿ ಆಗಿತ್ತ? ಯಾಕೆ ಸುಟ್ಟರು ಅವರು ಅದನ್ನು ಪ್ರಶ್ನೆ ಮಾಡ್ಬೇಕಲ್ಲ. ಅದು ಏನೇ ಹೇಳಿ ಅವ್ರದ್ದೊಂದು ರಾಜಕಾರಣ ಹಿಂದುತ್ವದ ಇರಲಿ ಅದೊಂದು ಕಡೆ, ಆ ಕಾರಣಕ್ಕಾಗಿ ಅವ್ರು ಮಾತಾಡ್ತಾರೆ. ನಾವು ಮಾತನಾಡ್ತಕ್ಕಂಥದ್ದು ಸಮಗ್ರ ಭಾರತ ದೇಶದ ಭವಿಷ್ಯದ ದೃಷ್ಟಿಯಿಂದ, ಸಮಗ್ರ ಬಡವರ ಹಿತದೃಷ್ಟಿಯಿಂದ ಈಗ ನಾವು ಹೇಳ್ತೇವೆ. ರಾಜ್ಯ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಇದು ಹೆಂಗೆ ಮುಂದುವರಿಸ್ತಾರೆ ಅಂದರೆ ಇದು ನೀವೇ ನಿಲ್ಲುವುದಲ್ಲ. ಈಗ ನೋಡಿ, ಈಗ ನಾನು ವಿನಂತಿಯನ್ನು ಮಾಡೋದು, ನನ್ನಂತೆ ದೇಶದಲ್ಲಿರ್ತಕ್ಕಂಥ ಎಲ್ಲ ನಾಯಕರು ವಿನಂತಿಯನ್ನು ಮಾಡಬೇಕು.
ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಅಧಿಕಾರ ವಹಿಸ್ಕೊಂಡಿರ್ತಕ್ಕಂಥ ದೇಶದಲ್ಲಿ ಪ್ರತಿಯೊಬ್ಬರು ಕೂಡ ರಾಹುಲ್ ಗಾಂಧಿಯವರ ವಿಚಾರಕ್ಕೆ ಭಾಳ ವ್ಯಾಪಕವಾದಂಥ ಬೆಂಬಲ ಕೊಡಬೇಕು. ಆಮೇಲೆ ಏನು ಈ ಸಂವಿಧಾನದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥ ಏನು ಮಿತ್ರ ಪಕ್ಷಗಳದಾವ, ಇವತ್ತು TMC ಆಗಿರ್ಬೋದು, ಬೇರೆ ಬೇರೆ ಪಕ್ಷಗಳದ ಲಲ್ಲೂ ಪ್ರಸಾದ್ ಯಾದವ್ ಪಕ್ಷ ಆಗಿರ್ಬೋದು, ಸಮಾಜವಾದಿ ಪಕ್ಷ ಆಗಿರ್ಬೋದು, ಇಲ್ಲಿ ಕೇರಳದಲ್ಲಿ ಆಗಿರ್ಬೋದು, ಇಲ್ಲಿ ಪ್ರತಿಯೊಂದು ರಾಜಕೀಯ ಪಕ್ಷಗಳು ಇವತ್ತು ಇದಕ್ಕೆ ವ್ಯಾಪಕವಾದಂಥ ಬೆಂಬಲ ಕೊಡಬೇಕು ರಾಹುಲ್ ಗಾಂಧಿ ಅವರ ವಿಚಾರಕ್ಕೆ. ಆಮೇಲೆ ಇವತ್ತೇನು ಈಗ ಈ ಕೇಂದ್ರ ಸರ್ಕಾರದಲ್ಲಿ ಇವತ್ತೇನು ಸಪೋರ್ಟ್ ಮಾಡಿರ್ತಕ್ಕಂಥ ನಿತೀಶ್ ಕುಮಾರ್ ಆಗಿರ್ಬೋದು, ಚಂದ್ರಬಾಬು ನಾಯ್ಡು ಆಗಿರ್ಬೋದು, ಅವರು ಕೂಡ ಸಂವಿಧಾನದಲ್ಲಿ ನಂಬಿಕೆ ಇಟ್ಟವರು. ಬಟ್ ಇವತ್ತು ಈ ದತ್ತಾತ್ರೇಯ ಹೊಂಬಾಳೆ ಸ್ಟೇಟ್ಮೆಂಟಿಗೆ ಅವರು ಯಾವ ರೀತಿ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ನೋಡ್ಬೇಕು. ಯಾಕಂದ್ರೆ ಅವರ ಒಂದು ಸಂವಿಧಾನಿಕ ಬದ್ಧತೆ ವಿಚಾರ ಇಲ್ಲಿ ಗೊತ್ತಾಗ್ತದೆ. ಸರಿ, ನಾನು ಯಾರು BJP RSS ಜಾತಿ ವಿರೋಧಿ, ಜಾತಿ ವ್ಯವಸ್ಥೆ ವಿರೋಧಿ